ಈಗ ಕಾಂಗ್ರೆಸ್ ಗ್ಯಾರಂಟಿ ಅಂತಾರೆ, ಯಾವ ಗ್ಯಾರಂಟಿ ಅಂತೆಲ್ಲ ಅವ್ರಿಗೆ ಗ್ಯಾರಂಟಿ ಯಾವುದು. ಇವರು ಫ್ರೀ ಕೊಟ್ಟಿದ್ದೀನಿ ಅಂದ್ಬಿಟ್ಟು ಮಿಡ್ಲ್ ಕ್ಲಾಸ್ ಜನ ಎಲ್ಲ ಅಡಗೈತು ಹೋಗ್ಬಿಟ್ಟಿದ್ದಾರೆ. ಅಯ್ಯೋ ಇವ್ರಿಗೆ ಹೇಳ್ಕೊಳಕ್ಕೆ ನಮಗೆ ನಾಚಿಕೆ ಆಯ್ತದೆ ಈ ಸರ್ಕಾರದ ಮೇಲೆ. ಇವ್ರು ಕೊಟ್ಟಿರೋದು 10% ಇದ್ದರೆ ಅನಾನುಕೂಲ ಬಂದು 90% ಆಗಿದೆ. BJP ಸರ್ಕಾರ ಗೆಲ್ಲಬೇಕು. BJP ಗೆಲ್ಲಬೇಕು. BJPಯಿಂದ ನಮಗೆ ಅನುಕೂಲ ಆಗೈತೆ, ಬಡವರಿಗೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಎಲ್ಲ ಅನುಕೂಲ ಆಗೈತೆ. ಈಗ ಕಾಂಗ್ರೆಸ್ ಗ್ಯಾರಂಟಿ ಅಂತಾರೆ, ಯಾವ ಗ್ಯಾರಂಟಿ ಅಂತೆಲ್ಲ ಅವ್ರಿಗೆ ಗ್ಯಾರಂಟಿ ಯಾವುದು. ಅವ್ರಿಗೆ ಮಕ್ಕಳು ಮನೆ ಅವ್ರ ಮಂತಂದವ್ರ ಇದು ಮಾಡ್ತಾರೆ ಹೊರತು ಇಲ್ಲಿ ಬಡವ ಬಗ್ಗರಿಗೆ ಏನೂ ಇಲ್ಲ, ಅನ್ಯಾಯನೇ ನ್ಯಾಯ ಇಲ್ಲ, ಅದಷ್ಟೇ. ಇಲ್ಲ, ಸುಳ್ಳು. ಇಲ್ಲಿ ಕಿತ್ಕೋತಾರೆ, ಅಲ್ಲಿ ಕೊಡ್ತಾರೆ. ಬಡವ್ರ ಪರ ಸರ್ಕಾರ ಅಲ್ಲ, ಬಡವ್ರ ಪರ ಸರ್ಕಾರ ಮಾಡೋದು ಇಲ್ಲ. ಅವರು ಹಾಳು ಮಾಡ್ತಾರೆ ಹೊರತು ಅವ್ರಿಗೆ ಏನಿದ್ರು ದುಡ್ಡಿರೋರ ಬಗ್ಗೆನೇ ಅವ್ರಿಗೆ ಒಳ್ಳೇದು ಮಾಡ್ತಾರೆ, ಚಿಂತೆ ಅವ್ರಿಗೆ. ನಮ್ಮ ಅಭಿಪ್ರಾಯ, ನಮಗೆ ಯಾರ ಮೇಲೂ ನಂಬಿಕೆ ಇಲ್ಲ. ಇವತ್ತಿನ ರಾಜಕೀಯ ಒಳಗೆ ಯಾರ ಮೇಲೂ ನಂಬಿಕೆ ಇಲ್ಲ ನಮ್ಗೆ. ಮತ್ತೆ ಹಾಕೋಣ, ಆದ್ರೂ ಹಾಕಿದ್ರೆ ಇವತ್ತು ನಾವು ಲಾಸ್ಟಲ್ಲೇ ಒತ್ತಿ ಬರೋದು. ಯಾರೂ ನಮಗೆ ಲೈಕ್ ಇಲ್ಲ, ಇವತ್ತಿನ ರಾಜಕೀಯ ಒಳಗೆ ಯಾರೂ ಲೈಕ್ ಇಲ್ಲ. ಇವರು ಫ್ರೀ ಕೊಟ್ಟಿದ್ದೀನಿ ಅಂದ್ಬಿಟ್ಟು ಮಿಡ್ಲ್ ಕ್ಲಾಸ್ ಜನ ಎಲ್ಲ ಅಡಗೈತು ಹೋಗ್ಬಿಟ್ಟಿದ್ದಾರೆ. ವ್ಯಾಪಾರ ಇಲ್ಲ, ನಾವು ಸಾಯ್ತಾಯಿದ್ದೀವಿ ಆಟೋ ಡ್ರೈವರ್ಗಳು. ಇವರು ಕೊಟ್ಟಿದ್ದೀವಿ ಅಂತ ಇವ್ರು ಹೇಳ್ಕೊಂಡು ಹೋಗ್ತಾರೆ. ಯಾರಿಗೆ ಎಷ್ಟು ಜನ ಕೊಟ್ಟಿರ್ಬೋದು? ಮೋಸ್ಟ್ಲಿ ಇವರು 6 ಕೋಟಿ ಜನದೊಳಗೆ ಇವ್ರು ಎಷ್ಟು ಜನ ಕೊಟ್ಟಿರ್ಬೋದು? ಇವ್ರದ್ದು ಇದೇ ಆಗೋಯ್ತು. ಅಯ್ಯೋ ಇವ್ರಿಗೆ ಹೇಳ್ಕೊಳಕ್ಕೆ ನಮಗೆ ನಾಚಿಕೆ ಆಯ್ತದೆ ಈ ಸರ್ಕಾರದ ಮೇಲೆ. ಪರವಾಗಿಲ್ಲ, ಅವ್ರು ಇರೋದ್ರೊಳಗೆ ಅವರು JDS ಅಲ್ಲಿದ್ದಾಗಲೂ ಮಾಡಿದ್ದಾರೆ, ಇವಾಗಲೂ ಮಾಡಿದ್ದಾರೆ. ಅವ್ರು ಇರೋದ್ರೊಳಗೆ ನಮಗೆ ತೃಪ್ತಿ ಇದೆ ಅವರಿಂದ. ಆದರೆ ಈ ಸರಿ ನಮಗೆ MP ಈಗ ಯಾವುದಕ್ಕೂ ಎಲೆಕ್ಷನ್ಗೆ ಓಟೇ ಹಾಕೋದು ಬೇಡ ಅನಿಸ್ಬಿಟ್ಟಿದೆ ನಮಗಂತೂ. ದೇವರಾಣೆಗೂ ಈ ಕಾಂಗ್ರೆಸ್ ಸರ್ಕಾರ ಬಂದು ಈಗ ನೀರಿಲ್ಲದೆ ಜನ ಒದ್ದಾಡ್ತಾರೆ. ಅದೊಂದು ಎಲ್ಲರಿಗೂ ಕೊಟ್ಟಿದ್ದೀನಿ, ನಮ್ಗೆ ಓಟ್ ಹಾಕಿ 5 ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. 5 ಗ್ಯಾರಂಟಿ ಕೊಟ್ಟಿರೋರು ಸಿಕ್ಬಿದ್ದು ಇಲ್ಲ ಅಂತ ಹೇಳಲ್ಲ. ಇವ್ರು ಕೊಟ್ಟಿರೋದಕ್ಕಿಂತ ಅನಾನುಕೂಲನೇ ಜಾಸ್ತಿ ಆಗಿದೆ ಜನಕ್ಕೆ. ಇವ್ರು ಕೊಟ್ಟಿರೋದು 10% ಇದ್ದರೆ ಅನಾನುಕೂಲ ಬಂದು 90% ಆಗಿದೆ. ಯಾವುದು ಪ್ರಯೋಜನ ಇಲ್ಲ ಇವ್ರು ಬಂದಿರೋಗಿಂದ. ಇವ್ರಿಗಿನ್ನ ಅವ್ರ ಮೇಲೂ, ಅವ್ರಿಗಿನ್ನ ಇವ್ರ ಮೇಲೂ. ಇವರು ನಾವು ದುಡ್ಡು ಕೊಟ್ಟು ಸಂಪಾದನೆ ಅದೇ ಇರೋದ್ರೊಳಗೆ ಇವತ್ತಿನ ಮೋದಿಯವರೇ ಅಷ್ಟೇ. ಯಾಕೆಂದ್ರೆ ಇವತ್ತು ನಮಗೂ ಅವ್ರು ಬಂದಾಗಲೂ ನಮಗೇನು ಅನುಕೂಲ ಇಲ್ಲ. ಒಂದು ಎಲ್ಲ ರೇಟು ಅವರು ಜಾಸ್ತಿ ಮಾಡಿದ್ದಾರೆ. ಪೆಟ್ರೋಲು 65 ರೂಪಾಯಿ ಕೊಡ್ತೀವಿ ಅಂದರೆ ಇವ್ರು ಬಂದಾಗ 74 ರೂಪಾಯಿ ಇತ್ತು. ಗ್ಯಾಸು, ನಮ್ಮ ಆಟೋ ಗ್ಯಾಸು 40 ರೂಪಾಯಿ ಇತ್ತು, ಇವತ್ತು 66 ರೂಪಾಯಿ ಇದೆ. ಡೀಸಲ್ಲು 65 ರೂಪಾಯಿ ಇದ್ದಾಗ ಇವರು 60ಕ್ಕೆ 55 ಕೊಡ್ತೀವಿ ಅಂತ ಬಂದರು, ಅದೂ ಇಲ್ಲ. ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಅವರು ಏನೋ ಮಾಡಿರ್ಬೋದೋ ಏನೋ ಗೊತ್ತಿಲ್ಲ ಅದು. ಆದರೆ ನಮಗೆ ಇವತ್ತಿನ ಬಗ್ಗೆ ಯಾರಿಗೂ ನಂಬಿಕೆ ಇಲ್ಲ ಇವರು. ಯಾಕೆಂದರೆ ಬಂದವರೆಲ್ಲ ಅವ್ರವ್ರ ಮನೆ ಅನುಕೂಲ ಮಾಡ್ಕೊಳಕ್ಕೆ ಬರ್ತಾಯಿದ್ದಾರೆ ಹೊರತು ಪಬ್ಲಿಕ್ಕಿಗಂತೂ ಖಂಡಿತ ಅವ್ರು ಅನುಕೂಲ ಮಾಡೋಕ್ಕೆ ಬರ್ತಾಯಿಲ್ಲ ಇವರು.